ಜನರನ್ನು ಕೇಳ್ತೀನಿ, ಎಐ ವಿಡಿಯೋ ಬಂದ ನಂತರದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಬಂತು ಅನ್ನೋದನ್ನ ಈಗ ಎಸ್ಐಟಿ ತನಿಖೆ ಅದಾದ ನಂತರ ಹೊರಬಂದ ಕೆಲವೊಂದಷ್ಟು ಸತ್ಯಗಳು ಅದಾದ ಮೇಲೂ ಕೂಡ ನಂಬಬಹುದಾ? ಸಮೀರ್ ಎಐ ವಿಡಿಯೋ ಮಾಡದೆ ಹೋಗಿದ್ರೆ ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಚರ್ಚೆಗೆ ಬರ್ತಾ ಇರಲಿಲ್ಲ ಅನ್ನೋದನ್ನ ನಾವು ನಂಬಬಹುದಾ? ಮೇಡಮ್, ಇದು ನಮ್ಮ ರವಿಕೃಷ್ಣ ರೆಡ್ಡಿ ಅವರು 14 ದಿನ ಪಾದಯಾತ್ರೆ ಮಾಡಿ ಈ ವಿಷಯನ ಹೊರಗಡೆ ತಂದು ಇದ್ರ ಬಗ್ಗೆ ಅವರು ಈ ಸ್ಪೆಷಲ್ ಎಸ್ಐಟಿ ಬರಬೇಕು ಅಂತ ನಾವು ಆಲ್ರೆಡಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದೀವಿ ಪತ್ರ. ಇದು ಈ ಮೀಡಿಯಾದಲ್ಲಿ ಬರಲಿಲ್ಲ. ಇದು ಬಂದ ಮೇಲೆ ಬಂತು ಸರ್. ರವಿಕೃಷ್ಣ ರೆಡ್ಡಿ ಅವರೇ ನಮ್ಮ ಚಾನೆಲ್ ಅಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡಿದಾರೆ, ನೀವು ನೋಡಿಲ್ಲ, ನೀವೇ ಮುಂದುವರಿಸಿ. ಕೆಲವೊಂದು ವಿಡಿಯೋದಲ್ಲಿ ಬಂದಿರಬಹುದು, ಬಟ್ ಇದು ತುಂಬಾ 14 ದಿನಗಳಿಂದ ಫುಲ್ ಧರ್ಮಸ್ಥಳದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅಂತ ಇದನ್ನ ತುಂಬಾ ಹೋರಾಟ ಮಾಡಿದ್ವಿ. ಸೊ ಇದು ಜನರಿಗೆ ತಲುಪಿಸೋದ್ ಮೇಲೆ ಕೆಲವೊಂದು ಈಗ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗ ಅದು ಪಬ್ಲಿಕ್ ಆಗಿದೆ ಅಷ್ಟೇ. ಅದಕ್ಕೆ ಮುಂಚೆನೆ ಇದ್ರ ಬಗ್ಗೆ ತುಂಬಾ ಧ್ವನಿ ಎತ್ತಿರೋರು ಕಾಣಿಸ್ತಾ ಇಲ್ಲ ಅಷ್ಟೇ. ಎಐ ವಿಡಿಯೋ ಇಂದಾನೇ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಬಂತು ಅನ್ನೋ ವಾದವನ್ನು ನೀವು ಒಪ್ತೀರಾ? ಮೇಡಮ್, ಎಲ್ಲಿ ಬಂದ್ಬಿಟ್ಟು ಇದು ಪ್ರೆಸೆಂಟ್ ಬಂದಿರೋದು. ಸೊ ಇದು 2013 ನಡೆದಿರೋದು ಕೇಸ್. 10 ವರ್ಷ ಏನ್ ನಡೆದಿದೆ, 10-11 ವರ್ಷದ್ದು ಈಗ ಬರ್ತಾ ಇದೆ ಅಂತ ಮರುಜೀವ ಬಂದಿರಬಹುದು. ಬಟ್ ಈಗ ಏನಾಗಿದೆ, ಜನಗಳಿಗೆ ಮೀಡಿಯಾ ಬಗ್ಗೆ ತುಂಬಾ ಸೋಷಿಯಲ್ ಮೀಡಿಯಾ ಜಾಸ್ತಿ ಇರೋದ್ರಿಂದ ಇದು ಅರಿವಿಗೆ ಬಂದಿದೆ ಅಷ್ಟೇ. ಅದನ್ನ ವೈರಲ್ ಮಾಡಿ ಈ ತರ ಮಾಡಿದ್ದಾರೆ. ಸೊ ಇದು ಮರುಜೀವ ಮತ್ತೆ ಈ ಕೇಸು ಮರುಜೀವ ಬಂದಿದೆ. ಖಂಡಿತ. ಇವಾಗ ನಮ್ಮ ಪ್ರಕಾಶ್ ಅವರು ಹೇಳ್ದಂಗೆ 2023 ನಾವೆಲ್ಲ ಪಾದಯಾತ್ರೆ ಮಾಡ್ಕೊಂಡ್ಬಂದು ಸೌಜನ್ಯ ಕೇಸ್ಗೆ ಒಂದು ಒಳ್ಳೆ ಇದು ಅಂತ್ಯ ಕಾಣಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ದು. ಬಟ್ ಯಾವ್ದೋ ಒಂದು ಯಾರೋ ಒಬ್ಬ ಮುಸ್ಲಿಂ ವಿಡಿಯೋ ಮಾಡಾಕದ ಅಂತ ಹೇಳ್ಬಿಟ್ಟು ಯಾರೇ ಇರ್ಬೋದು ರಾಜಕೀಯ ಪಕ್ಷದವರು, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತು, ಅದಕ್ಕೆ ಇದು ಬೆಳಕಿಗೆ ಬಂತಷ್ಟೇ. ಸೊ ನಾವು ಏನೇ ಮಾಡಿದ್ರು ಅದು ಬೆಳಕಿಗೆ ಬರ್ಲಿಲ್ಲ. ಪಾದಯಾತ್ರೆ ಏನೇ ಮಾಡಿದ್ರು ಅಲ್ಲಿಂದ ಅಲ್ಲಿಗೆ ಸೀಮಿತ ಆಗೋಯ್ತು. ಎಲ್ಲಿಗೆ ನಮ್ಮ ಏನು ಸೋಷಿಯಲ್ ಮೀಡಿಯಾ ಸ್ವಲ್ಪ ಮಟ್ಟಿಗೆ ಅದು ವೈರಲ್ ಆಗಿರ್ಬೋದು, ಆದ್ರೆ ಆ ಮಟ್ಟಿಗೆ ವೈರಲ್ ಆಗ್ಲಿಲ್ಲ. ಸೊ ಫ್ಯಾನ್ ಫಾಲೋವರ್ಸ್ ಅವ್ರಿಗೆ ಜಾಸ್ತಿ ಇದ್ರು, ಹಾಗಾಗಿ ಅದು ವೈರಲ್ ಆಯ್ತು. ಸೊ ಅದು ಎಸ್ಐಟಿ ರಚನೆ ಆಗಿರ್ಬೋದು, ಅದ್ರ ಬಗ್ಗೆನೂ ನಮ್ದೇನು ಚಕಾರ ಇಲ್ಲ. ಸೊ ಒಟ್ಟಾರೆ ನಮ್ಗೇನು ಸೌಜನ್ಯ ಕೇಸ್ ಬಗ್ಗೆ ನ್ಯಾಯ ಸಿಗ್ಬೇಕಷ್ಟೇನೆ. ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇತ್ತು, ಹೀಗಾಗಿ ಸಮೀರ್ ಮಾಡಿದ ವಿಡಿಯೋ ರೀಚ್ ಆಯ್ತು, ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಚರ್ಚೆಗೆ ಬಂತು. ಈ ಫ್ಯಾನ್ ಫಾಲೋಯಿಂಗ್ ಸಮೀರ್ ಅವರಿಗೆ ಇತ್ತ? ಸೌಜನ್ಯ ಪ್ರಕರಣ ಹಿಂಗೆ ವೈರಲ್ ಆಗ್ಲಿಕ್ಕೆ ಕಾರಣವಾಗಿದ್ದು ಆಕ್ಚುಲಿ ಏನು ಅನ್ನೋ ಡೌಟ್ ಈಗಲೂ ಉಳಿದಿದೆ. ಕೀರ್ತಿ ಅವರು ನಂತರದಲ್ಲಿ ವಸಂತ. ಸಮೀರ್ನ ವಿಡಿಯೋ ಬರುತ್ತೆ, ಧರ್ಮಸ್ಥಳ ಹಾರರ್ ಅಂತ. ವಿಡಿಯೋದ ಲೆಂತ್ ಅರೌಂಡ್ ಒಂದು 30 ಮಿನಿಟ್ಸ್ ಏನೋ ಇರುತ್ತದು. ವಿಡಿಯೋ ರಿಲೀಸ್ ಆಗಿ 5-10 ನಿಮಿಷಕ್ಕೆ ನೂರಾರು ಟ್ರೋಲ್ ಪೇಜ್ಗಳಲ್ಲಿ ಒಂದೇ ಟ್ಯಾಗ್ ಲೈನ್ ನಲ್ಲಿ ಪೋಸ್ಟ್ ಗಳಾಗಕ್ಕೆ ಶುರುವಾಗುತ್ತೆ. ಏನ್ ಮೀಟರ್ ಗುರು, ಫಸ್ಟ್ ಈ ವಿಡಿಯೋ ನೋಡಿ, ಡಿಲೀಟ್ ಆಗೋಕೆ ಮುಂಚೆ ಈ ವಿಡಿಯೋ ನೋಡಿಕೊಂಡು ಬಿಡಿ. ಅಂದ್ರೆ ಹಿಂದಿನ ಯಾವ ವಿಡಿಯೋದಲ್ಲೂ ವಿಡಿಯೋ ಅಪ್ಪಾಗಿ 1 hour ಒಳಗಡೆ ಈ ತರದೊಂದು ಕ್ರೇಜ್ ನಾವು ನೋಡ್ಲೇ ಇಲ್ಲ. ನೂರಾರು ಟ್ರೋಲ್ ಪೇಜ್ಗಳಲ್ಲಿ ಎಲ್ಲದರಲ್ಲೂ ಸಮೀರ್ದೊಂದು ಹಿಂಗ್ ಫೋಟೋ, ಏನ್ ಮೀಟರ್ ಗುರು, ಏನ್ ಧೈರ್ಯ ಗುರು, ಏನ್ ಅಂದ್ರೆ ಈ ತರದ ವಿಡಿಯೋ ಲೈಫಲ್ಲೇ ನೋಡಿಲ್ಲ, ಮೈ ಜುಮ್ ಎನಿಸೋ ವಿಡಿಯೋ. ಅಂದ್ರೆ ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ರು ಅಂತಂದ್ರೆ ನಿಮ್ಗೆ ಹೇಳ್ತೀನಿ. ಅವತ್ತು ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇತ್ತು. ಅಂದ್ರೆ ಯಾವುದೇ ವಿಡಿಯೋ ಅದ್ಭುತವಾಗಿ ಓಡಿದ್ರೆ ಅದು ಟ್ರೆಂಡಿಗೆ ಬರ್ತಾ ಇತ್ತು. ನಿಮ್ಗೆ ಗೊತ್ತಿರಲಿ, ಆ ವಿಡಿಯೋ ಟ್ರೆಂಡಿಂಗ್ ಬರಲೇ ಇಲ್ಲ, ಅಷ್ಟು ಮಿಲಿಯನ್ ಓಡಿದ್ರು ಸಹಿತ. ಯಾಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದು ಪೇಯ್ಡ್ ಪ್ರಮೋಷನ್ ಆಗಿರುವಂತಹ ವಿಡಿಯೋ. ಅದು ಯಾವ್ದೋ ಸಾಂಗ್ ಅಲ್ಲ, 3 ಪೆಗ್ಗಿಗೆ ಅನ್ನೋ ಸಾಂಗ್ ಅಲ್ಲ, 10 ಸಲ ತಿರ್ಗಾ ಮುರ್ಗಾ ಅದನ್ನೇ ನೋಡಕ್ಕೆ. ಅಷ್ಟು ಉದ್ದದ ಕಂಟೆಂಟ್ ನ ಒಂದ್ಸಲಿ ನೋಡ್ಬಿಟ್ಟು ಅವ್ನು ಸುಮ್ಮನಾಗ್ತಾನೆ. ಅಂತ ವಿಡಿಯೋಗಳು ನಿಮ್ಗೆ 1.5 ಕೋಟಿ ಓಡುತ್ತೆ ಅಂದ್ರೆ ಹೇಗ್ರಿ ಸಾಧ್ಯ? ನಾವು ಯೋಚನೆ ಮಾಡಿ, ನಾವು ಯೂಟ್ಯೂಬ್ ಅಲ್ಲಿ 2011-12 ಇದೀವಿ, ಹೆಂಗೂರು ಸಾಧ್ಯ? ಏನೂ ಇಲ್ಲ. ಅಲ್ಲಿಯ ತನಕ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ, ಹಾರರ್ ವಿಡಿಯೋಸ್ ಗಳನ್ನ ಮಾಡ್ಕೊಂಡಿದ್ದ ವ್ಯಕ್ತಿ ಇದ್ದಕ್ಕಿದ್ದಂಗೆ ಸೌಜನ್ಯ ಪರ ಹೋರಾಟಗಾರ ಆಗ್ಬಿಡ್ತಾನೆ. ಅದನ್ನ ತುಂಬಾ ಅದ್ಭುತವಾಗಿ ಹೇಳ್ತಾನೆ, ನಮ್ ಜನ ಅದನ್ನ ತಗೋತಾರೆ, ಅಂಡ್ ಜನ ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ತರ ಟ್ರಾಲ್ ಪೇಜ್ ಗಳನ್ನ ಅಷ್ಟೇ ಅದ್ಭುತವಾಗಿ ಉಪಯೋಗಿಸ್ಕೊತಾರೆ. ಅವತ್ತು ವಿಡಿಯೋದಿಂದ ಏನೋ ಒಂದು ಬದಲಾವಣೆ ಆಯ್ತು ಅಂತ ಅವ್ರು ಅನ್ಕೊಂಡಿರ್ಬೋದು, ಬಟ್ ಒಂದು ಫೇಕ್ ಪ್ರಾಪಗಂಡ ಕ್ರಿಯೇಟ್ ಮಾಡಿ ಆ ವಿಡಿಯೋನ ಹೇಗೆಲ್ಲ ಜನರಿಗೆ ಇಷ್ಟು ಹೋಗಿದೆ. ನಾನು ಹೇಳ್ತಾ ಇರೋದು, ನಿಮ್ದು ಯಾವ್ದಾದ್ರು ಒಂದು ವಿಡಿಯೋ 5 ಲಕ್ಷ 24 hours ಅಲ್ಲಿ ಓಡ್ಲಿ, ನೀವು ಭಾರತದಲ್ಲಿ ಟ್ರೆಂಡಿಂಗ್ ಅಲ್ಲಿ ಟಾಪ್ 5 ಒಳಗಡೆ ಇರ್ತೀರಿ. 1.5 ಕೋಟಿ 72 hours ಒಳಗಡೆ ಓಡಿದ್ರೆ ಆ ವಿಡಿಯೋ ಟ್ರೆಂಡಿಂಗ್ ಬರಲ್ಲ ಅಂತಂದ್ರೆ ಏನರ್ಥ? ದಟ್ ಇಸ್ ಪೇಯ್ಡ್ ಪ್ರಮೋಟೆಡ್ ಅಂತ. ಸೊ ಆ ತರದ ಪೇಯ್ಡ್ ಪ್ರಮೋಷನ್ ಮಾಡಿ ಜನಗಳ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರೋ ಪ್ರಯತ್ನ ಪಟ್ಟರು. ಅಂಡ್ ಮೋರೋವರ್ ಏನ್ ಮಾಡ್ಬಿಟ್ರು, ಇದಕ್ಕೆ ಕಾಪಿರೈಟ್ಸ್ ಇಲ್ಲ, ಇದಕ್ಕೆ ನೀವು ಯಾರು ಬೇಕಾದ್ರೆ ಬಳಸ್ಕೋಬಹುದು ಅಂತ ತಕ್ಷಣ ಏನಾಯ್ತು, ಟ್ರೋಲ್ ಪೇಜ್ ಗಳೆಲ್ಲ ಫುಲ್ ವಿಡಿಯೋ ತಗೊಂಡು ಹಾಕಿದ್ರು. ಒಂದೊಂದು ಟ್ರೋಲ್ ಪೇಜ್ ಗಳಲ್ಲಿ ಇವ್ರು ಕೊಟ್ಟಿರೋ ಬಿಲ್ಡಪ್ ಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯ್ತು. ಸೊ ಹಾಗಾಗಿ ಜನರ ಮೇಲೆ ಪರಿಣಾಮ ಬೀರುತ್ರಿ. ಇನ್ಫ್ಯಾಕ್ಟ್ ಆರಂಭದಲ್ಲಿ ನೋಡಿದ್ರೆ ನನ್ನ ತಾಯಿಗೆ ಅನ್ಸ್ಬಿಟ್ಟಿತ್ತು, ಹಿಂಗೆಲ್ಲ ಆಗಿದೆಯೇನೋ ಅಂತ.
ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ, ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾನು ಹೇಳ್ತಾ ಇರೋದು ಯಾವುದೋ ಗ್ರಾಮಾಂತರ ಪ್ರದೇಶದಲ್ಲಿ ಇರೋ ಅದು ನೋಡಿದ ತಕ್ಷಣ ಅವ್ರು ಸಿನಿಮಾ ತರನೇ ನೋಡ್ತಾರೆ. ನಾವು ಹೇಳ್ದಂಗೆ ಅಣ್ಣ ಹೇಳ್ದಂಗೆ ಅವನು ಆಕ್ಟ್ ಮಾಡ್ತಿರೋನು ಒಬ್ಬ ಆಕ್ಟರ್, ಅವಳೊಬ್ಬ ಆಕ್ಟ್ರೆಸ್ ಅಂತ ಗೊತ್ತಿದ್ರು, ಎಮೋಷನಲ್ ಸೀನ್ ಬಂದ್ರೆ ಕಣ್ಣೀರ್ ಹಾಕ್ತಾ ಇರ್ತೀವಿ ನಾವು ಥಿಯೇಟರ್ ಅಲ್ಲಿ. ಅದೇ ತರಹದ ಒಂದು ಪ್ಲಾನ್ ಮಾಡಿ ಆ ವಿಡಿಯೋ ಮಾಡಿದ್ರು. ಪ್ಲಾನ್ ಮಾಡಿ ವಿಡಿಯೋ ಮಾಡಿದ್ರು ಅಂದ್ರೆ ಪ್ಲಾನ್ ನಲ್ಲಿ ಭಾಗವಾಗಿ ಅನೇಕರು ಇರೋ ಸಾಧ್ಯತೆ. ಬಟ್ ಪ್ರಾರಂಭಿಕ ಹಂತದಲ್ಲಿ ರಿಪಬ್ಲಿಕ್ ಕನ್ನಡವೂ ಕೂಡ ಹೋಗಿ ಮಟ್ಟಣ್ಣನವರವರನ್ನ ಇಂಟರ್ವ್ಯೂ ಮಾಡಿದಾಗ ಈ ಚಿನ್ನಯ್ಯನಿಗಾಗ್ಲಿ ನಮ್ಗಾಗ್ಲಿ ಸಂಬಂಧ ಇಲ್ಲ, ಸಮೀರನ ವಿಡಿಯೋಗಾಗ್ಲಿ ಸೌಜನ್ಯ ಹೋರಾಟಗಾರರಿಗಾಗ್ಲಿ ಸಂಬಂಧ ಇಲ್ಲ. ಕೇವಲ ಮಟ್ಟಣ್ಣನವರಲ್ಲ, ಇಡೀ ಸೌಜನ್ಯ ಹೋರಾಟದ ಮುಂಚೂಣಿಯಲ್ಲಿ ಯಾರಿದ್ರು ಅವ್ರು ಎಲ್ಲರೂ ಕೂಡ ಹೇಳ್ತಿದ್ದಿದೆ, ನಮಗೂ ಇವರಿಗೂ ಸಂಬಂಧ ಇಲ್ಲ, ನಮಗೂ AI ವಿಡಿಯೋ ಸಂಬಂಧ ಇಲ್ಲ. ಬಟ್ ಈಗ ಸಂಬಂಧ ಇದೆ ಅನ್ನೋದಕ್ಕೆ ಒಂದಷ್ಟು ಪೂರಕಾಂಶಗಳು ಕೂಡ ಸಿಕ್ಕೋಯ್ತು. ಗಿಳಿಯಾರ್ ಅವರು, ಈಗ ನಾನು ಇದೇ ಚಾನೆಲ್ ನಲ್ಲಿ ಲೆಫ್ಟಿಸ್ಟ್ ಗಳು ಇದರಿಂದ ಗಟ್ಟಿಯಾಗಿದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ, ಆರಂಭಿಕ ದಿನದಿಂದಲೂ ಅವರೇ ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದದ್ದು ಅಂತ ಹೇಳಿದ್ದೆ. ನಾಡಿದ್ದು ಮಮತಾಜ್ ಆಲಿ ಅವರ ಹೆಂಡತಿ ಸುಭಾಷಿನಿ ಆಲಿ ಅವರು ಬರ್ತಾ ಇದ್ದಾರೆ. ಅವರು ಕಮ್ಯುನಿಸ್ಟ್ ಪಾರ್ಟಿಯ ಪಾಲಿಟ್ ಬ್ಯೂರೋ ಸದಸ್ಯೆ. ಅವರು ಫ್ರೀಡಂ ಪಾರ್ಕಿಗೆ ಬಂದು ಸೌಜನ್ಯ ಮ್ಯಾಟರ್ ಅಲ್ಲಿ ಫೈಟ್ ಮಾಡ್ತಾರೆ. ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಲೀಡರ್ಗಳು, ಕಮ್ಯುನಿಸಂ ಹಿನ್ನೆಲೆ ಇರುವಂತ ಲೀಡರ್ಗಳು ಬರ್ತಾ ಇದ್ದಾರೆ. ಆಲ್ ಜಜೀರಾ ಮಾತಾಡ್ತಾ ಇದೆ, ಪಾಕಿಸ್ತಾನದ ಯಾರೋ ಒಬ್ಬ ಮಾತಾಡ್ತಾನೆ, ಜರ್ಮನ್ ಮೀಡಿಯಾ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ, BBC ಮಾತಾಡುತ್ತೆ, ಆಲ್ ಜಜೀರಾ ಮಾತಾಡುತ್ತೆ ಅಂತ ಹೇಳಿದ್ರೆ ಯಾರು ಅವ್ರಿಗೆ ಕನೆಕ್ಷನ್ ಮಾಡೋದು? ನಿಮ್ಮ ರಿಪಬ್ಲಿಕ್ ಚಾನೆಲ್ ಹೋಗಿ ಚಿನ್ನಯ್ಯನ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರೆ ಅವನು ಇಂಟರ್ವ್ಯೂ ಕೊಡಲ್ಲ. ಪ್ರಕಾಶ್ ರಾಜ್ ಮಾತಾಡಿ ರಾಜೀವ್ ಸರ್ದೇಸಾಯಿ ಹೇಳಿ ಇಂಡಿಯಾ ಟುಡೇ ಅವರು ಇಂಟರ್ವ್ಯೂ ಮಾಡ್ತಾರೆ. ಅಂದ್ರೆ ಏನ್ ಅರ್ಥ ಇದ್ರದ್ದು ನೋಡಿ. ಗಿರೀಶ್ ಮಟ್ಟಣ್ಣ, ಜಯಂತ್ ತಂಗಚ್ಚನ್ನು, ವಿಠಲ್ ಗೌಡ, ಮಹೇಶ್ ಶೆಟ್ಟಿ, ತಿಮ್ರೋಡಿ ಇವರೆಲ್ಲ ಅವರ ದಾಳಗಳಾಗಿದ್ದಾರೆ. ಈಗ ಇವರ ಕೈ ತಪ್ಪಿ ಹೋಗಿದೆ, ಅವರ ಕೈಯಲ್ಲಿ ಇವ್ರು ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಅವ್ರು ಹೇಳದಂಗೆ ಅವರ ರಿಮೋಟಿಗೆ ಸರಿಯಾಗಿ ಇವರು ಆಕ್ಟ್ ಮಾಡ್ತಾ ಇದ್ದಾರೆ. ಈ ಕಮ್ಯುನಿಸ್ಟ್ ನವರು ಸೌಜನ್ಯ ಪರವಾಗಿ ಧ್ವನಿ ಎತ್ತೋದ್ರಲ್ಲಿ ತಪ್ಪೇನಿದೆ? ತಪ್ಪು ಅಂತ ಯಾರು ಹೇಳಿದ್ದಾರೆ? ರೈಟೋ ಯಾವ್ದಾದ್ರು ಐಡಿಯಾಲಜಿ ಸರಿ, ಅವ್ರು ಕೇಳ್ತಾ ಇರೋದು ಒಂದು ಹೆಣ್ಣು ಮಗಳಿಗೆ ನ್ಯಾಯ. ತಪ್ಪೇನಿದೆ? ಸೌಜನ್ಯ ಪರವಾಗಿ ಹೋರಾಟ ಮಾಡೋದನ್ನ ತಪ್ಪು ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ. ಇವರು ಟಾರ್ಗೆಟ್ ಧರ್ಮಸ್ಥಳ ಮಾಡ್ತಾ ಇರೋದನ್ನ ತಪ್ಪು ಅಂತ ಹೇಳ್ತಾ ಇರೋದು. ಸೌಜನ್ಯ ಪರವಾಗಿ ಎಲ್ ಮೇಡಮ್ ಈಗ ಹೋರಾಟ ಮಾಡಬೇಕು? ಸೌಜನ್ಯ ಪರವಾಗಿ ಕೋರ್ಟಲ್ಲಿ ಹೋಗಿ ಬಡದಾಡ್ಬೇಕು ತಾನೆ? ಕೋರ್ಟಿಗೆ ಅಡ್ವೊಕೇಟ್ಸ್ ಹಾಕಿ ಇವರು 8 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಫೀಸನ್ನ ಕೊಟ್ಟು ಅಡ್ವೊಕೇಟ್ ತಂದು ಅಗಿಬೇಕು ಅಂತೇಳಿ ದೀಪಕ್ ಹೊಸ್ಲರ್ ತಗೊಂಡು ಬಂದು ಮಾಡೋರು ಸೌಜನ್ಯ ಪರವಾಗಿ ಹಾಗೆ ಅಡ್ವೊಕೇಟ್ಸ್ ಹಾಕಿ ಇವರು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ? ಯಾಕೆ ಹೈಕೋರ್ಟಿಗೆ ಹೋಗ್ಲಿಲ್ಲ? ಇವರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ವಾ? ಹಾಗಾದ್ರೆ ಸೌಜನ್ಯಳಿಗೆ ನ್ಯಾಯವನ್ನ ಹಾದಿ ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಕೊಡ್ಸಕ್ಕಾಗತ್ತಾ? ನಿಮ್ಮ ಉತ್ತರದ ಬಗ್ಗೆ ಆಕ್ಷೇಪ ಇದೆ. ಏನ್ ಆಕ್ಷೇಪ? ಈ ಕಮ್ಯುನಿಸ್ಟ್ ನವರು ಸೌಜನ್ಯ ಪರವಾಗಿ ಧ್ವನಿ ಎತ್ತೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ. ತಪ್ಪು ಅಂತ ಯಾರು ಹೇಳಿದ್ದಾರೆ? ರೈಟೋ ಯಾವ್ದಾದ್ರು ಐಡಿಯಾಲಜಿ ಸರಿ, ಅವ್ರು ಕೇಳ್ತಾ ಇರೋದು ಒಂದು ಹೆಣ್ಣು ಮಗಳಿಗೆ ನ್ಯಾಯ. ತಪ್ಪೇನಿದೆ? ಸೌಜನ್ಯ ಪರವಾಗಿ ಹೋರಾಟ ಮಾಡೋದನ್ನ ತಪ್ಪು ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ. ಇವರು ಟಾರ್ಗೆಟ್ ಧರ್ಮಸ್ಥಳ ಮಾಡ್ತಾ ಇರೋದನ್ನ ತಪ್ಪು ಅಂತ ಹೇಳ್ತಾ ಇರೋದು. ಸೌಜನ್ಯ ಪರವಾಗಿ ಎಲ್ ಮೇಡಮ್ ಈಗ ಹೋರಾಟ ಮಾಡಬೇಕು? ಸೌಜನ್ಯ ಪರವಾಗಿ ಕೋರ್ಟಲ್ಲಿ ಹೋಗಿ ಬಡದಾಡ್ಬೇಕು ತಾನೆ? ಕೋರ್ಟಿಗೆ ಅಡ್ವೊಕೇಟ್ಸ್ ಹಾಕಿ ಇವರು 8 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಫೀಸನ್ನ ಕೊಟ್ಟು ಅಡ್ವೊಕೇಟ್ ತಂದು ಅಗಿಬೇಕು ಅಂತೇಳಿ ದೀಪಕ್ ಹೊಸ್ಲರ್ ತಗೊಂಡು ಬಂದು ಮಾಡೋರು ಸೌಜನ್ಯ ಪರವಾಗಿ ಹಾಗೆ ಅಡ್ವೊಕೇಟ್ಸ್ ಹಾಕಿ ಇವರು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ? ಯಾಕೆ ಹೈಕೋರ್ಟಿಗೆ ಹೋಗ್ಲಿಲ್ಲ? ಇವರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ವಾ? ಹಾಗಾದ್ರೆ ಸೌಜನ್ಯಳಿಗೆ ನ್ಯಾಯವನ್ನ ಹಾದಿ ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಕೊಡ್ಸಕ್ಕಾಗತ್ತಾ? ನಿಮ್ಮ ಉತ್ತರದ ಬಗ್ಗೆ ಆಕ್ಷೇಪ ಇದೆ. ಏನ್ ಆಕ್ಷೇಪ?